ರೂಮ್ಗಳಿಲ್ವಂತೆ ಗುರು. ದೇವ್ರೆ, ಒಂದು ರೂಮ್ ಸಿಕ್ಕಿದ್ರೆ ಸಾಕಣಪ್ಪ ದೇವ್ರೆ. ರೂಮ್ ಇದೆಯಾ? ಎಕ್ಸ್ಕ್ಯೂಸ್, ರೂಮ್ ಇದೆಯಾ ಇಲ್ವಾ? ಏನು ಮಾಡೋದು ಒಂದು ಗೊತ್ತಾಗ್ತಲ್ಲ ಗುರು. ಊಟಿಗೆ ಬಂದರೆ ಇದೊಂದು ಕೇರ್ಫುಲ್ ಆಗಿರಿ ಎಲ್ಲರೂ ರೂಮಿಲ್ಲ ಎಲ್ಲರೂ ಫುಲ್. ನನಗಂತೂ ರೋಡೇ ಕಾಣಿಸ್ತಲ್ಲ. ಹೋಗ್ಬೇಕಾದ್ರೆ ಈ ರೇಂಜಿಗೆ ಇದೆಯಲ್ಲ ಗುರು. ಮಣ್ಣೆಲ್ಲ ಕುಸಿದ್ರೆ ಏನು ಕತೆ ನೋಡಿ ಹೆಂಗಿದೆ ಮನೆಗಳು. ಜಾಲಿ ಫುಲ್ ಜಾಲಿ. ಓ ಸ್ವಿಫ್ಟ್ ಅಣ್ಣ. ವಿಷಯ ಏನಂತ ಹೇಳಿದ್ರೆ ರೂಮೇ ಸಿಕ್ಕಿಲ್ಲ ಗುರು. ಎಲ್ಲ ಫಿಲ್ ಆಗ್ಬಿಟ್ರೆ, ವೀಕೆಂಡ್ ಅಲ್ವಾ, ಫುಲ್ ಫಿಲ್ ಆಗ್ಬಿಟ್ಟವ್ರೆ. ನಮ್ಮಣ್ಣ ರೂಮ್ ಹುಡ್ಕೊಬರಕ್ಕೆ ಹೋಗಿದ್ದಾನೆ. ಏನಂತ ಹೇಳಿದ್ರೆ ನೋಡಿ ಹೆಂಗೆ ಲೀಕ್ ಆಗ್ಬಿಟ್ಟೈತೆ. ನನಗೆ ಭಯನೇ ಆಗೋಯ್ತು, ಏನಕ್ಕೆ ಇಷ್ಟೊಂದು ಲೀಕ್ ಆಗ್ಬಿಟ್ಟೈತಲ್ಲ ಅಂತ. ಹೀಟ್ಗೆ ಲೀಕ್ ಆಯಿತು. ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ, ಅದು ಮಾಮೂಲಿ ಅಂತೆ. ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಏನಾದ್ರು ಲೀಕ್ ಏನಾರು ಆದರೆ ಈ ಥರ ತಲೆ ಕೆಡ್ಸ್ಕೊಬಿಡಿ, ಏನಾಗಲ್ಲ. ಬನ್ನಿ ಫಸ್ಟು ರೂಮ್ ನೋಡೋಣ. ರೂಮ್ಗಳಿಲ್ವಂತೆ ಗುರು. ರೂಮ್ ಎಲ್ಲೂ ಸಿಕ್ಕಿಲ್ಲ, ಫುಲ್ ಡಿಮ್ಯಾಂಡು. ಏನು ಮಾಡೋದು ಒಂದು ಗೊತ್ತಾಗ್ತಲ್ಲ ಗುರು. ಊಟಿಗೆ ಬಂದರೆ ಇದೊಂದು ಕೇರ್ಫುಲ್ ಆಗಿರಿ ಎಲ್ಲರೂ. ರೂಮ್ಗಳು ಸಿಗಲ್ಲ, ಎಲ್ಲ ಫುಲ್ ಆಗ್ಬಿಟ್ಟವಂತಲ್ಲ ಗುರು. ಏನು ಮಾಡೋದು ಒಂದು ತೋಡ್ತಾನೆ ಇಲ್ಲ ತಲೆ, ಏನು ಮಾಡೋದು ಅಂತ. ನಾವು ರೂಮ್ ಟ್ರೈ ಮಾಡ್ದೋ, ಬಟ್ ರೂಮೇ ಸಿಗ್ತಾಯಿಲ್ವಲ್ಲ ಗುರು. ದೇವ್ರೆ, ಒಂದು ರೂಮ್ ಸಿಕ್ಕಿದ್ರೆ ಸಾಕಣಪ್ಪ ದೇವ್ರೆ. ಊಟಿಗೆ ಬರೋರಿಗೆ ಬರೋಂಗಿದ್ರೆ ಫಸ್ಟು ರೂಮು ಬುಕ್ ಮಾಡ್ಕೊಳ್ಳಿ ಮುಂಚೆನೇ, ಆಮೇಲೆ ಬನ್ನಿ. ಫಸ್ಟೇ ಬಂದ್ಬಿಟ್ಟು ರೂಮ್ ಹುಡುಕ್ತೀರಾ ಅಂದರೆ ಸಿಗಲ್ಲ. ರೂಮ್ ಇದೆಯಾ? ಕ್ಲೋಸಾ? ಫುಲ್ಲಾ? ಇಲ್ಲ ಕೊರೋನಾ ರೂಮ್ಸ್ ಫುಲ್ ಅಂತೆ. ಎಕ್ಸ್ಕ್ಯೂಸ್, ರೂಮ್ ಇದೆಯಾ ಇಲ್ವಾ? ಎಲ್ಲಿ ಸಿಗುತ್ತೆ? ಎಲ್ಲಿ ಸಿಗುತ್ತೆ ಅಂದೆ, ಗೊತ್ತಿಲ್ವಾ? ಇಲ್ಲಿ ಕೆಳಗಡೆ ಯಾವುದಾದ್ರು ಇದೆಯಾ? ಏನು ಗುರು ಮಾಡೋದು, ಎಲ್ಲ ಫುಲ್ಲು ಅಂತಾರೆ. ಎಲ್ಲೂ ರೂಮ್ ಇಲ್ಲ ಗುರು, ಎಲ್ಲೂ ರೂಮ್ ಇಲ್ಲ ಎಲ್ಲರೂ ಫುಲ್ಲು ಅಂತ. ನೋಡೋಣ ಬನ್ನಿ, ಏನು ಮಾಡೋದು ಗೊತ್ತಾಯ್ತಲ್ಲ. ರೂಮು ಇವಾಗ ಒಂದು ಅರೇಂಜ್ ಆಯಿತು, ಯಾವುದೋ ಒಂದು ರೂಮ್ ಇತ್ತು, ಅರೇಂಜ್ ಆಯಿತು. ಸೊ ಇವಾಗ ಊಟ ಮಾಡೋಣ ಅಂತ ನಿಲ್ಸಿದ್ದೀವಿ. ಹೊಟ್ಟೆ ಹಸಿತೈತೆ, ಸೊ ಊಟ ಮಾಡೋಣ ಅಂತ. ಯಾವುದೋ ಹೋಟ್ಲುಗಳಿದ್ದಾವೆ, ನೋಡೋಣ. ಅದಕ್ಕೆ ಯಾವುದೋ ಒಂದು ರೂಮ್ ಸಿಕ್ತು. ಸ್ವಲ್ಪ 12 ಕಿಲೋಮೀಟ್ರ್ ಹೋಗಬೇಕು. ಏನು ಮಾಡೋದು, ಹೋಗೋಣ ಬನ್ನಿ. ಏನು ಮಾಡೋಕ್ಕಾಗತ್ತೆ. A few moments later. ಸೊ ಇವಾಗ ಅದೇ ರೂಮ್ ಹೇಳಿದ್ನಲ್ಲ, 12 ಕಿಲೋಮೀಟ್ರ್ ಇದೆ ಗುರು. ಘಾಟ್ ಸೆಕ್ಷನ್ ಗುರು. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ತಿರ್ಗಾ ಹೋಗೋದೇ ಬೇಜಾರು, ಅಲ್ಲಿ ತನಕ ಹೋಗೋದೇ ಬೇಜಾರು. ಏನು ಹೇಳಿ, ಸದ್ಯಕ್ಕೆ ಹೆಂಗೋ ಸಿಕ್ಕೈತಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ ಗುರು. ಫಾಗ್ ನೋಡಿ ಯಾವ ರೇಂಜಿಗಿದೆ ಅಂದರೆ ಫಾಗು. ಅಪ್ಪ, ರೂಮ್ ಹೋಗ್ತಾ ಇದ್ದೀವಿ 10-11 ಕಿಲೋಮೀಟ್ರ್ ಗುರು. ಏನು ಮಾಡೋದು ಹೇಳಿ, ಇಲ್ಲೆಲ್ಲೂ ರೂಮ್ ಅವೈಲೇಬಲ್ ಇಲ್ಲ, ಎಲ್ಲ ಫುಲ್ ಆಗ್ಬಿಟ್ಟವೆ. ನೀವು ವಿಧಿ ಇಲ್ಲ, ಹೋಗಲೇಬೇಕು. ತಿರ್ಗಾ ಘಾಟ್ ಸೆಕ್ಷನ್ ಅಲ್ಲ ಅಂತ ಅದೇ ಬೇಜಾರು ಗುರು. ಅಯ್ಯೋ ನೋಡಿ, ಅಯ್ಯೋ ಏನು ಕಾಣಿಸ್ತೈತಪ್ಪ. ಅಯ್ಯೋ ಎಷ್ಟು ಫಾಗಿದೆ ನೋಡಿ. ನನಗಂತೂ ರೋಡೇ ಕಾಣಿಸ್ತಲ್ಲ. ಅಯ್ಯೋ ಇಲ್ಲಿ ಯಾವುದು ಅಂತ ಹುಡುಕ್ಬೇಕು. ಇವಾಗ ಫೋನ್ ಮಾಡಬೇಕು ಅವನಿಗೆ. ಇಲ್ಲೆಲ್ಲೇ ಇರಬೇಕು ಲಾಡ್ಜು. ಎಷ್ಟೊತ್ತು ನೋಡಿ, ಅಯ್ಯಪ್ಪ ಸಾಕಾಗೋಯ್ತು. ಆ ಫಾಲ್ಗಳಿಗೆ ಹೆವಿ ಹಿಂಸೆ ಗುರು. ರೂಮ್ ಸಿಕ್ಕಿದ್ದು ನೋಡಿ, ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಫೈನಲಿ ರೂಮಿಗೆ ಬಂದು, ರೂಮ್ ಚೆನ್ನಾಗೈತೆ. ಅಷ್ಟು ದೂರದಿಂದ ಬಂದಿದ್ಕೋ ಸಾರ್ಥಕ ಆಯಿತು. ಸಾಕಾಗೋಯ್ತು ನನಗಂತೂ. ಭುಜ, ಕೈ, ಕಾಲೆಲ್ಲ ನೋವು ಹೊತ್ಕೊಂಡು ಊಟಿ ಅಂದ್ಕೊಂಡೆ, ಏನೋ ಅಂತ ಅಂದ್ಕೊಂಡೆ. ಹಿಂಗೆ ಅಂತೆ ನಂಗೆ ಗೊತ್ತೇ ಇರಲಿಲ್ಲ ಗುರು. ಯಪ್ಪ, ರೂಮ್ ಹುಡ್ಕೋದೊಂದು ಕತೆ ಯಾಕೆ ಹೇಳ್ತೀರಾ, ಹಿಂಸೆ ಆಗೋಯ್ತು. ಆ ಟ್ರಾಫಿಕ್ ಒಳಗಡೆ, ಆಮೇಲೆ ಅದು ಬೇರೆ ರೂಮ್ ಸಿಗಲಿಲ್ಲ. ಅವಾಗಲೇ ಹೇಳ್ದಲ್ಲ 19 ಕಿಲೋಮೀಟ್ರು ಗುರು. 12 ಅಂತ ಅಂದ್ಕೊಂಡಿದ್ದೆ, 19 ಕಿಲೋಮೀಟ್ರು. ಅಯ್ಯೋ ಸಾಕಾಗೋಯ್ತು. ಒಂದು ಫುಲ್ ಟಯರ್ಡ್ ಆಗ್ಬಿಟ್ಟೈತೆ. The next day. ಕನ್ನಡಿಗಾಸ್, ಇವತ್ತು ಮಾರ್ನಿಂಗ್ ಆಗಿದೆ ಆಲ್ರೆಡಿ. ನೈಟ್ ಬಂದು ಸ್ಟೇ ಆಗಿದ್ದು ನೋಡಿ ಹೆಂಗಾಗಿದೆ ಗಾಡಿ ನೋಡಿ. ಇದು ನಮ್ಮ ಅಣ್ಣಂದು. ಸೊ ನಮ್ದು ಅಲ್ಲಿದೆ ನೋಡಿ. ಹಿಂಗೆ ನೋಡೋಣ ಅಂತ ಎದ್ದು ಬಂದೆ. ರೋಡ್ ನೋಡ್ರಿ ಹೆಂಗಾಗಿದೆ. ಫುಲ್ ಚಳಿ, ಮಳೆ ಊದಿದೆ ರಾತ್ರಿ. ಮೋಸ್ಟ್ಲಿ ಇಲ್ಲ ಬೆಳಗಿನ ಜಾವ ಊದಿರ್ಬೇಕು ಮಳೆ. ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ನಿದ್ದೆ ಬಂತು ಮಾತ್ರ. ಅದೇ ನಾವು ರೂಮ್ ಮಾಡಿದ್ದು. ಬನ್ನಿ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರೋಣ. ಸಿಕ್ಕಾಬಿಟ್ಟೆ ಚಳಿಗಳು. A few moments later. ಇವಾಗ ರೂಮಿಂದ ಎಕ್ಸಿಟ್ ಮಾಡ್ತಾ ಇದ್ದೀವಿ. ರೂಮ್ ಮತ್ತು ಸಖತ್ತಾಗಿತ್ತು. ದೂರದಿಂದ ಬಂದಿದ್ದೀವಲ್ಲ, ಫುಲ್ ಸಾರ್ಥಕ ಆಯಿತು. ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು
ಬಿಟ್ಟು ಇವಾಗ ಬನ್ನಿ ಎಲ್ಲೆಲ್ಲಿ ಹೋಗೋದು ಏನೇನು ಅಂತ ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೇಳ್ತೀನಿ. ದೊಡ್ಡ ಏನು ಹಿಂಸೆ ಅಂದರೆ ನೋಡಿ, ಮಳೆ ಬಂದಿದೆ, ಗಾಡಿ ಪರಿಸ್ಥಿತಿ ನೋಡಿ ಇವರು ಯಾವ ರೇಂಜ್ ಆಗಿದೆ ಅಂತ ನೋಡಿ. ಫುಲ್ಲು ಚಿತ್ತಲ್ಪತ್ತಲ್ಲಿ ಆಗ್ಬಿಟ್ಟೈತೆ. ಇವರು ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಯಿತು. ವಾರ್ಮಪ್ ಆಗಲಿ, ವಾರ್ಮಪ್ ಆದಮೇಲೆ ಜೈ ಅಂತ ಬಿಡೋಣ. ಸೊ ಎಲ್ಲಿಗೆ ಅಂತ ಹೇಳಿದ್ರೆ, ಸೊ ನಾವಿವಾಗ ಊಟಿಯಿಂದ ಆಚೆ ಇದ್ದೀವಿ. ಊಟಿಯಿಂದ 19 ಕಿಲೋಮೀಟ್ರ್ ಆಚೆ ಇದ್ದೀವಿ. ಇಲ್ಲಿಂದನೇ ನಮಗೊಂದು ಕೋಡನಾಡು ಅಂತಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ. ಹಾಗೆ ಜಯಲಲಿತಾ ಅವರು ಫಾರ್ಮ್ ಹೌಸ್ ಇದೆಯಂತೆ. ಸೊ ಅಲ್ಲಿ ನೋಡಿಕೊಂಡು ಬಿಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗ ರೂಮ್ ಬಿಟ್ಟಿದ್ದೀವಿ. ಸೊ ಬನ್ನಿ, ಹೋಯ್ತಾ ಎಲ್ಲ ಪ್ಲೇಸಸ್ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಗಾಡಿ ಏರ್ಫೀಲ್ಡ್ ರೆಡಿ. ಅಣ್ಣನ ನೋಡು, ಸರ್ಕಸ್ ಹಗ್ಗ. ಇದಾಗದ ಕೆಲಸ, ಇದಾಗದ ಕೆಲಸ. ಹಾಂ, ಓಕೆ ಆಯ್ತು. ತಾವು ಆಗ್ಲೇ ಹಾಕೊಂಡಂಗಿದೆ. ನಾನ್ ತಗೊಳ್ದೇ ಇರೋ ಗಳಿಗೆ ಯಾವ್ದಿದ್ಯಣ್ಣ? ಬಾಯ್. ಕ್ಲಾತ್ ಬಟ್ಟೆ ಕುಡಿದ್ಬಿಟ್ಟು ಬಿಟ್ಟಿದ್ದೀವಿ ಇವಾಗ. ಸೊ ಒಟ್ಟು ಫೈನಲಿ ಪೆಟ್ರೋಲ್ ಇದೆ, ಇನ್ನು 3 ಪಾಯಿಂಟ್ ಇದೆ. ಸೊ ನಮ್ಮ ಅಣ್ಣ RX ಗಾಡಿ ಒಂದು ಬೇಕು. RX ಗಾಡಿಗೆ ಆಯಿಲ್ ಹಾಕೋಬೇಕು. ಹಂಗೆ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ನೋಡಿ ಗುರು, ಒಬ್ಬನೇ ಹಿಂಗೆಲ್ಲ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಇದು ನಾಯ್ರಾ ಪೆಟ್ರೋಲ್ ಬಂಕು. ಎಲ್ಲ ಕಡೆ ಇದೆ ಗುರು ಪೆಟ್ರೋಲ್ ಬಂಕ್ ನಾಯ್ರಾ. ನಾವು ಆಯಿಲ್ ಹಾಕೊಂಡಾಗ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೀವಿ. ಪೆಟ್ರೋಲ್ ಇದೆ, ಅಲ್ಲಿ ಓಡಾಡೋಕ್ಕಿರಲಿ. 2 ಲೀಟ್ರ್ ಆದರೆ ಹೋಗೋ ತನಕ ಹಾಕೋದು ಬೇಡ. 2 ಲೀಟ್ರ್ ಹಾಕ್ಸ್ತೀನಿ ಸಾಕು. ಹಾಕ್ಸ್ಬಿಟ್ರೆ ಇಲ್ಲಿ ತಂಗು ಹಾಕ್ಸಂಗಿಲ್ಲ ಏನು ಹೋಗೋ ತನಕ. 103 ರೂಪಾಯಿ, 0.4 rupees ಇಲ್ಲಿ ರೇಟ್. ಸೇಮ್ ಡಿಫ್ರೆನ್ಸ್ ಏನಿಲ್ಲ. ಹೆಂಗಾಯ್ತು ಗುರು ಇದು? ಓಹೋ, ಅಲ್ಲಿ ನೋಡಿ, ಇಲ್ಲಿ ನಕ್ಕಂದು ಹೆಂಗೆ ಚಿತ್ತಲ್ಪತ್ತಲ್ಲ ಸುಖವಾಗೈತೆ ಅಲ್ವಾ? ಹೋಗ್ಬೇಕಾದ್ರೆ ಈ ರೇಂಜಿಗಿದೆಯಲ್ಲ ಗುರು. ಹೆಂಗಿದೆ ನೋಡಿ ಅಲ್ಟಿಮೇಟು. ನೆಕ್ಸ್ಟ್ ಲೆವೆಲ್ ಅಣ್ಣ. ಏನು ಹಿಂಗೈತಿದು? ನೋಡಿ ಬ್ಯೂಟಿ ಅಲ್ಟಿಮೇಟ್ ಬ್ಯೂಟಿ. ಹೆಂಗಿದೆ ನೋಡಿ, ಟೀ ಎಸ್ಟೇಟ್ ಅಂತದು, ನನಗೂ ಗೊತ್ತಿರಲಿಲ್ಲ. ಹೆಂಗಿದೆ ನೋಡಿ. ತೋರಿಸ್ದೆ ನೋಡಿ, ಎಲ್ಲ ಕೊರಿತಾ ಇದ್ದಾವೆ. ಅಲ್ಲೆಲ್ಲ ಒಂದ್ಸಲ ಒಂದು ರೌಂಡ್ ಔಟ್ ಬರ್ತೀನಿ ರೀ. ಪ್ರೈವೇಟ್ ಪ್ರಾಪರ್ಟಿ ಅಂತಿದ್ದು ನೋಡಿ ಹೆಂಗಿದೆ ಮನೆ. ಅಲ್ಲೆಲ್ಲ ಮನೆಗಳಿದ್ದಾವೆ. ಎಲ್ಲ ಒಂದೊಂಥ ಮನೆಗಳಿದ್ದಾವೆ. ಅಲ್ಲಿ ಇಲ್ಲಿ ಒಂದೊಂಥರ ಚೆಂದ ಗುರುಚಿ. ಇದು ಇನ್ನೂ ಟ್ರೈಲರು, ಪಿಕ್ಚರ್ ಅಭಿ ಬಾಕಿ. ಜೂಟ್ ಹೋಯ್ತಾ ಇರೋದೆ. ಮಣ್ಣೆಲ್ಲ ಕುಸಿದ್ರೆ ಏನು ಕತೆ ನೋಡಿ ಹೆಂಗಿದೆ ಮನೆಗಳು. ಬೆಟ್ಟದ ಮೇಲೆ ಮನೆ, ಬೆಟ್ಟದ ಮೇಲೆ ಜಮೀನು, ಎಲ್ಲ ಬೆಟ್ಟದ ಮೇಲೆ ಮಾಡ್ಕೊಂಡು ಹೋಗುತ್ತೆ. ಫಾಗ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಏನು ಕಾಣಿಸ್ತಾನೆ ಇಲ್ಲ ಗುರು. ಅಲ್ಲಿ ನೋಡಿ ಏನು ಕಾಣಿಸ್ತಲ್ಲ. ಹಿಂಗೆ ಆಗ್ಬಿಟ್ರೆ ಇಷ್ಟ ಗಂಟ 5 ನಿಮಿಷ ಚೆನ್ನಾಗಿತ್ತು. ಇದ್ದಕ್ಕಿದ್ದಂಗೆ ಎಲ್ಲ ನೋಡಿ. ಇಲ್ಲಿ ಬಸ್ಗಳು ನೋಡೋಕ್ಕೆ ಒಂಥರ ಬಸ್ಗಳೇ ಒಂಥರ ಇರ್ತವೆ. ಬಸ್ಗಳೇ ಒಂಥರ ಡಿಫ್ರೆಂಟ್. ಬಸ್ ಸ್ಟಾಪು ನೋಡಿ ಹೆಂಗಿದೆ ಬಸ್ ಸ್ಟಾಪ್. ಇವ್ರದ್ದು ಸಿಂಪಲ್ ಆಗಿ ಮಾಡಿರ್ತಾರೆ ಬಸ್ ಸ್ಟಾಪ್ಗಳು. ಬೆಟ್ಟ ಮೇಲೆ ಮನೆಗಳು ನೋಡಿ, ಏನೋ ನೋಡೋಕೆ ಒಂಥರ ಚಂದ ಗುರು. ಹೆಂಗೆ ಕಟ್ಕೊಂಡಿರ್ತಾರೆ. ಅವ್ರ ಧೈರ್ಯ ಮೆಚ್ಚಬೇಕು, ದೇವರೇ. ಏನಾರು ನೋಡಿ ಗುಡ್ಡ ಕುಸಿತ ಅವೆಲ್ಲ ಆಗ್ತವೆ, ಆದರೂ ಅವ್ರ ಧೈರ್ಯ ನೋಡಿ. ನಾವು ಇವಾಗ ಜಯಲಲಿತಾ ಅವ್ರದ್ದು ಫಾರ್ಮ್ ಹೌಸ್ ಹತ್ರ ಹೋಗ್ತಾ ಇದ್ದೀವಿ. ಯಾಕಂದರೆ ಈ ಕಡೆ ಬಂದಿದ್ದೀವಲ್ಲ, ನಾವು ಊಟಿಯಿಂದ ಈ ಸೈಡ್ ಬಂದಿದ್ದೀವಿ. ಕನ್ಫ್ಯೂಸ್ ಆಗಬೇಡಿ. ಊಟಿಯಿಂದ ಒಂದು 19 ಕಿಲೋಮೀಟರ್ 20 ಕಿಲೋಮೀಟರ್ ಬಂದಿರೋದು ಆಲ್ರೆಡಿ ಹೇಳಿದ್ದೀನಿ. ಜಾಲಿ ಫುಲ್ ಜಾಲಿ. ಹೆಂಗೆ ಹೇಳಿ, ಜಾಲಿ. ಇಲ್ಲಿವರೆಗೂ ಇಂತ ಕೋಗಿಲೆ ಕಟ್ಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಒಂದು ಸಾಂಗ್ ಕೇಳ್ಕೊಂಬನ್ನಿ, ವಾಪಸ್ ಸಿಗೋಣ. ಖಾಲಿ ರೋಡು, ಸುಮ್ಮನೆ ಹಾಡು, ಒಂದು ಜಾಲಿ ರೈಡು. ಬೆಟ್ಟ ಗುಡ್ಡ ಕಣ್ಣ ಮುಚ್ಚೆ ಆಡುತ್ತಾವೇನೋ. ಅಲ್ಲಿ ನೋಡಿ ಮನೆಗಳು ನೋಡಿ ಹೆಂಗಿದೆ ಮನೆಗಳು. ಸಕಾಯದಲ್ಲ ಹೆಂಗಿದೆ ನೋಡಿದ್ರು. ಬಸ್ ಸ್ಟಾಪು ಕಾಣಿಸ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ದೀರಾ ನೋಡಿ, ಇಷ್ಟ. ನಾನು ಚಿಕ್ಕದಾಗಿ ನೋಡಿ ಬಸ್ಗಳೆಲ್ಲ ಹೆಂಗೆ ನಿಲ್ಸವೆ ನೋಡಿ. ಕಡೆ ಪೆಟ್ರೋಲ್ ಬಂಕ್ ರೋಡಲ್ಲಿ ಎಲ್ಲ ನೋಡಿ. ಇಷ್ಟು ಚಿಕ್ಕ ಸೈಡಲ್ಲಿ ಪೆಟ್ರೋಲ್ ಬಂಕ್ ನೋಡಿ. ಇಷ್ಟಿಷ್ಟೇ.
ಪೆಟ್ರೋಲ್ ಬಂಕಲ್ಲಿ ಸಿಗ್ತಾ ಇರುತ್ತೆ ಒಟ್ಟಿನಲ್ಲಿ. ಅಣ್ಣಂದು RXಗೆ ಆಯಿಲ್ ಹಂಗೆ ತೊಗೊಳ್ಳೋಣ ಅಂತ ತೊಗೋತಾನೆ ಅರ್ಧ ಲೀಟ್ರು. ನಮ್ಮ ಅಣ್ಣ ಊಟಿನಲ್ಲಿ ಬಂದು ಬ್ಯಾಟ್ ಚೇಂಜ್ ಮಾಡಿ ಹೆಂಗೆ ಹೇಳಿ ಬಿದ್ದೋಗ್ತಾ ಇತ್ತು. ಸೊ ಅದಕ್ಕೆ ಹೊಸದು ಅಣ್ಣ ತೊಗೊಂಬಂದಿದ್ದೆ, ಆಗ್ತಾ ಇದೆ. ಅವ್ರ ಹತ್ರ ಸ್ಕ್ರೂ ಡ್ರೈವರ್ ಇಸ್ಕೊಂಡು ಆಯಿಲ್ ಅಂಗಡಿ ಹತ್ರ ಆಗ್ತಾ ಇದ್ದೀವಿ. ಆಮೇಲೆ ಯಾಕಾಯ್ತು ನಮ್ಮ ಅಣ್ಣ ಬಿಟ್ಟಾಯಿತು ನೋಡಿ. 2 ಗಾಡಿನ ಹೆಂಗಿದೆ, ಒಂದು ಸಿಸಿ ಇಂಡಿಕೇಟ್ರ್ ಆಮೇಲೆ ಬಿಟ್ಬಿಟ್ಟಿದ್ದೀನಿ. ಸೊ ಆಯಿಲ್ ತೊಗೋತಾ ಇದೆ ನಮ್ಮ ಅಣ್ಣ, ಬೇರೆ ಒಂಥರ ಡಿಫ್ರೆಂಟಾಗಿದೆ. ನಮ್ಮ ಅಣ್ಣ ಆಯಿಲ್ ತೊಗೊಳ್ಳಿಲ್ಲ, ಏನೋ ಬೇಡ ಅಂತ ಇದೆ, ಆಲ್ರೆಡಿ ಹಾಕಿದ್ವಲ್ಲ ಇವನು ಎಕ್ಸ್ಟ್ರಾ ತೊಗೊಳ್ಳೋಣ ಅಂತ ನೋಡ್ದೆ. ಅಮ್ಮ ಅದು ಫ್ರಂಟಿದು ಬ್ಯಾಡ್ ಬಿದ್ದೋಗಿತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಬಿಟ್ಟಿದ್ದೀವಿ. ಇವಾಗ ಬನ್ನಿ ಹೋಗೋಣ. ಹೆವಿ ಪೆಟ್ರೋಲು ಉಳಿತಾಯ ಮಾಡ್ಬೋದು ನೋಡಿ ಹೆಂಗೆ ಹೋಗ್ತದೆ. ಏನಂತೀರ? ಇಳಿಜಾರು ಮುಗೀತು, ಇವಾಗ ಕೇರಿಗೆ ಹಾಕೊಂಡು ಒಗ್ಗಣ್ಣ ಬನ್ನಿ. ಬಟ್ ಅಷ್ಟೇ ತಿರುಗಿ ಹಬ್ಬ ಅಂತ ಅದು ಎಲ್ತಿರೋದೆಲ್ಲ ಇಲ್ಲೇ ಹೊಂಟೋಗುತ್ತೆ ಗುರು. ನಾನೇನು ಅಂದ್ಕೊಂಡೆ ನೋಡಿ ಹಬ್ಬತ್ತದ ಈಗ ಅದೇ ಎಷ್ಟು ಓಡ್ತೀವಿ ಯಾತ್ತೋ ಅದಕ್ಕೆ ಅಲ್ಲಿಗೆ ಸಮ ಆಗ್ಬಿಡುತ್ತೆ. ಏನಂತೀರ? ಅತಿಯಾಗಿ ಯೋಚನೆ ಮಾಡಿದ್ರೆ ಹಿಂಗೆ ಆಗೋದು. ಬಟ್ ಇಲ್ಲಿ ಜೀಪ್ಗಳೆಲ್ಲ ಕಡಿಮೆ. ನಾನು ಆಲ್ಮೋಸ್ಟ್ ನೋಡಿದೆ ತುಂಬ ಜೀಪ್ಗಳು ನಮ್ಮ ಈ ಮಡಿಕೇರಿ ಸೈಡ್ಗಳೆಲ್ಲ ಹಂಗೆ ನಾನು ನೋಡ್ದಂಗೆ ಅಷ್ಟೊಂದು ಇಲ್ಲ ಅಂತ ಅನ್ಕೋತೀನಿ. ಎಲ್ಲ ಕಡೆ ಓಡಾಡ್ತಾ ಇರ್ತವೆ, ಬಟ್ ಇಲ್ಲಿ ಜೀಪ್ಗಳು ಕಡಿಮೆ. ನೋಡೋ ಬನ್ನಿ ಬೇರೆ ಕಡೆ ಎಲ್ಲರೂ ಸಿಗುತ್ತವೆ ಅಂತ. ಕಣ್ಣಿಗೆ ತಂಪಾಗ್ತಾ ಇದೆ ನೋಡಿ. ಬೆಟ್ಟ ಅಂತೆ, ಫಾಗ್ ಅಂತೆ ಮೇಲ್ಗಡೆ ಹೆಂಗಿದೆ ನೋಡಿ. ಹೋಗ್ತಾ ಇದ್ರೆ ಕಣ್ಣಿಗೆಲ್ಲ ಹಬ್ಬನೇ. ಏನೋ ಒಂಥರ ವೈಬ್, ಒಂಥರ ಫುಲ್ ಡಿಫ್ರೆಂಟ್ ವೈಬ್ ಗುರು ಇಲ್ಲೆಲ್ಲ. ಹೋಯ್ತಾ ಇದ್ರೆ ಇವಾಗ ಇಲ್ಲೆಲ್ಲ ಮರಗಳು ಗುರು. ಇವಾಗ ನೋಡಿ ಎಲ್ಲ ಮರಗಳು ಹೆಂಗಿದೆ, ಒಂಥರ ಇದ್ರಲ್ಲಿ ಹೋದಂಗೆ ಆಗುತ್ತೆ, ಒಂಥರ ಫೀಲೇ ಬೇರೆ ನೋಡಿ. ಇಲ್ಲಿ ಪಾತಾಳ ಹೆಂಗೆ ಫೀಲೇ ಡಿಫ್ರೆಂಟ್ ಗುರು. ಇಲ್ಲಿ ಯಾವ ಥರ ಇದೆ ಗೊತ್ತಾ, ನನ್ನ ಪ್ರಕಾರ ಮಣ್ಣು ಕುಸಿಯುತ್ತೆ ಅಂತ ಏನಾದ್ರು ಹಾಕಿರ್ಬೇಕು. ಏನೋ ಕಲರ್ ಡಿಫ್ರೆಂಟ್ ಆಗೈತೆ ನೋಡಿ. ಅಲ್ಲಿಂದ ಇಲ್ಲಿವರೆಗೆ ಏನೋ ಕುಸ್ಕಿಸ್ಬಿಟ್ರೆ ಏನು ಕತೆ. ಅದು ಕವರ್ ಏನೋ ಮಣ್ಣು ಕುಸಿಯುತ್ತೆ ಅಂತ ಏನಾದ್ರು ಹಾಕಿದ್ರಲ್ಲ, ಇಲ್ಲ ಮಣ್ಣು ಇರೋದೇ ಅದೇ ಥರ ಒಂಥರ ನೋಡಿ. ಕಲರ್ ಯಾವ ಥರ ಐತೆ, ಏನು ಧೈರ್ಯ ಗುರು ಅವ್ರಿಗೆ. ಯಪ್ಪ ಓ ಸ್ವಿಫ್ಟ್ ಅಣ್ಣ ಹುಷಾರಣ. ಗಾಡಿ ಸೌಂಡ್ಗೂ ಅದಕ್ಕೂ ಒಂಥರ ಹೆಂಗೆ ಕೇಳಿಸ್ತೈತೆ ಗೊತ್ತಾ, ಕೇಳಿಸ್ತೈತೆ ಅಂದ್ಕೊಡ್ತೀನಿ. ಹೆಂಗಿದೆ ಗುರು, ಆಹಾ ಕಾಡೊಳಗೆ ಹೋದಂಗೆ ಅನಿಸ್ತಾ ಇದ್ದು ಬಿಡು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.